ಮಾನವೀಯತೆಗೆ ಜಾತಿ ಅಡ್ಡಿಯಾಗುವುದಿಲ್ಲ. ಇದನ್ನು ಮೇಗಿನ ಪಂಜಾಳದ ಎಸ್ವೈಎಸ್ ಸಂಘಟನೆಯವರು ತೋರಿಸಿಕೊಟ್ಟಿದ್ದಾರೆ. ಬಡ ನಿರ್ಗತಿಕ ಒಂಟಿ ಮಹಿಳೆಯ ಮನೆ ದುರಸ್ತಿ ಕಾರ್ಯಕ್ಕೆ ಮುಂದಾಗುವ ಮೂಲಕ ಸಂಘಟನೆಯು ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಗಿನ ಪಂಜಾಳ ಎಂಬಲ್ಲಿನ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿಯ ಮಹಿಳೆಗೆ ಮನೆ ದುರಸ್ತಿ ಕಾರ್ಯ ಅಸಾಧ್ಯವಾಗಿತ್ತು. ಕಳೆದ 20 ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿದ್ದ ಗೋಪಿ ಎಂಬವರ ಮನೆಯನ್ನ ದುರಸ್ತಿಗೊಳಿಸುವುದು ಸಾಧ್ಯವಾಗಿರಲಿಲ್ಲ. ಈ ಬಗ್ಗೆ ಪಂಚಾಯತ್ನ ಗಮನ ಸೆಳೆದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ಎಸ್ವೈಎಸ್ ಸಂಘಟನೆಯ ಮೊರೆ ಹೋಗಲಾಗಿತ್ತು. ಸಂಘಟನೆಯ ಕಾರ್ಯಕರ್ತರು ಮನೆ ದುರಸ್ತಿ ಕಾರ್ಯಕ್ಕೆ ಒಪ್ಪಿಕೊಂಡು ಮನೆಯನ್ನ ಪುನರ್ ನಿರ್ಮಿಸುವಲ್ಲಿ ಕೈ ಜೋಡಿಸಿದ್ರು. ಈ ಮೂಲಕ ಒಂಟಿ ಮಹಿಳೆಯ ನೆರವಿಗೆ ನಿಂತರು. ತಲಪಾಡಿ ಎಸ್ವೈಎಸ್ ಸೆಂಟರ್ನ ಅಧ್ಯಕ್ಷ ಉಮರ್ ಎನ್ಎಸ್ ನೇತೃತ್ವದಲ್ಲಿ ದುರಸ್ತಿ ಕಾರ್ಯವೂ ನಡೆಯಿತು. ಜಾತಿಯನ್ನ ಮರೆತು ಗೋಪಿಯವರ ಮನೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿರುವ ಸಂಘಟನೆಯ ಕಾರ್ಯಕರ್ತರ ಕಾರ್ಯ ಗ್ರಾಮದ ಜನರ ಶ್ಲಾಘನೆಗೂ ಪಾತ್ರವಾಗಿದೆ. ಪ್ರಧಾನವಾದ ಉದ್ದೇಶ ಸಾಂತ್ವನದ ಕಡೆಗೆ ನಮ್ಮ ನಡೆ ಎಂಬ ಧ್ಯೇಯದೊಂದಿಗೆ ಈ ಪರಿಸರದಲ್ಲಿ ಸಾಧಾರಣ 20 ವರ್ಷಗಳಿಂದ ಈಚೆ ಜೀವಿಸ್ತಕ್ಕಂಥ ಇವರು ಪಂಚಾಯತಿಗೆ ಹೋಗಿ ತಮ್ಮ ಅಳಲನ್ನು ತಮ್ಮ ನೋವನ್ನು ತೋಡಿಕೊಂಡಾಗ ಅವರಿಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಸಿಗದೇ ಇದ್ದ ಕಾರಣ ಸಂದರ್ಭದಲ್ಲಿ ಅದನ್ನು ಕಂಡು ಅದರ ಒಂದು ಸಮೀಕ್ಷೆಯನ್ನು ಮಾಡಿ ಈ ಒಂದು ಎಸ್ವೈಎಸ್ ಇವತ್ತು ರಾಜ್ಯ ಮಟ್ಟದಲ್ಲಿ ಬಹಳ ಅತ್ಯುತ್ತಮ ಕಾರ್ಯಕ್ರಮ ಮಾಡುವಾಗ ಈ ಮೇಗಿನ ಪಂಜಾಳ ಘಟಕ ಈ ಒಂದು ಕುಟುಂಬವನ್ನು ಸಂಪರ್ಕಿಸಿ ಇವತ್ತು ಈ ಮನೆಯನ್ನು ತೆಗೆದು ಒಂದು ಹೊಸ ರೀತಿಯ ಒಂದು ಹೊಸ ಸೂರನ್ನು ಮಾಡಿಕೊಡ್ತಕ್ಕಂಥ ಒಂದು ಯೋಜನೆ ಹಾಕೊಂಡಿದೆ. ಇನ್ನು ದುರಸ್ತಿ ಕಾರ್ಯಕ್ಕೆ ಸಹಾಯಧನ ವಿತರಿಸುವ ವೇಳೆ ಕೆಸಿ ರೋಡ್ ಸೆಂಟರ್ನ ಅಧ್ಯಕ್ಷ ಉಮರ್ ಎನ್ಎಸ್, ಯಾಹ್ಯಾ, ಸ್ಥಳೀಯ ಘಟಕ ಅಧ್ಯಕ್ಷ ಅಬ್ದುಲ್ ಅಜೀಜ್ ಸಕಾಫಿ, ಅಬ್ದುಲ್ ಖಾದರ್, ಮೊಯ್ದೀನ್ ಕುഞ്ഞി, ಅಬ್ಬಾಸ್, ಇಕ್ಬಾಲ್, ಶರೀಫ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್ 24/7 ದೇರಳಕಟ್ಟೆ.